ಹಾಯ್ ಇವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರು ನೋಡಿ ಕಲಿಯಿರಿ. ಒಂದು ಪೇಪರು, ಸಿಂಗಲ್ ಪೇಪರ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡಿಂಗು. ಇದು 10 ಇಂಚಿಗೆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಪೀಸು ಕಟ್ ಮಾಡ್ತಾ ಇದ್ದೀನಿ. ಓಪನ್ ಅನ್ನೋದು ನಮಗೆ ಆಪೋಸಿಟ್ ಇರಬೇಕು, ನೆನಪಿರಲಿ. ಇದು ಡಬಲ್ ಫೋಲ್ಡಿಂಗ್ ಮೇಲೆ ಇದೆ. ಕೆಳಗಡೆ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಪೀಸು ಫಸ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಕೆಳಗಡೆಯಿಂದ ಮೇಲಕ್ಕೆ 2 ಇಂಚು ತಗೊಂಡಿದ್ದೀನಿ. ಮತ್ತು ಇದರಲ್ಲಿ 1/2 ಇಂಚಿಗೂ ಮಾರ್ಕ್ ಮಾಡ್ತಾ ಇದ್ದೀನಿ. ಎರಡು ಇಂಚು ಬಿಟ್ಟು ಹದಿಮೂರು ಇಂಚು ತಗೊತಾ ಇದ್ದೀನಿ. ಎರಡು ಕಡೆನೂ ಅದೇ ಥರ ಮಾರ್ಕಿಂಗ್ ಮಾಡ್ಕೊಬೇಕು. ಇವಾಗ ಮೇಲಿಂದ ಕೆಳಗಡೆಗೆ 5 ಇಂಚು ತಗೊಬೇಕು. ಇದು ಸ್ಲೀವ್ಸು ಬರುತ್ತೆ. ಇದು ಫಸ್ಟು ನೆಕ್ಕು 2 ಇಂಚಸ್ಸು, ಶೋಲ್ಡರು 3 ಇಂಚಸ್ಸು, ನೆಕ್ ಡೀಪು. ಸ್ಟಾರ್ಟಿಂಗು ಇದು ಫಸ್ಟ್ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಲ್ಲ, 5 ಇಂಚಸ್ ಇಡ್ತಾ ಇದ್ದೀನಿ, ಜಾಸ್ತಿ ಇಡ್ತಾ ಇಲ್ಲ. ನಮ್ಮಿಷ್ಟ, ಎಷ್ಟು ಬೇಕಾದರೂ ಲೆಂತ್ ತೊಗೊಬೋದು. ಶೋಲ್ಡರಿಂದ ಕೆಳಗಡೆಗೆ ಸ್ಲೀವ್ಸ್ಗೆ 5 ಇಂಚಸ್ಸು.
ಇದು ಬ್ಯಾಕ್ ಸೈಡು ಸ್ಲೀವ್ಸು ಶೇಪ್ ಅನ್ನೋದು 1 ಇಂಚಿಗೆ ತಗೊಬೇಕು. ಫಸ್ಟು ಡಾಟ್ ಡಾಟ್ ಮಾರ್ಕ್ ಮಾಡಿ ಆಮೇಲೆ ಶೇಪನ್ನು ಮಾರ್ಕಿಂಗ್ ಮಾಡ್ಕೊಬೇಕು. ಒಂದೇ ಸತಿ ಮಾಡೋಕ್ಕೆ ಹೋಗ್ಬಾರ್ದು, ಹೊಸ್ದಾಗಿ ಕಲಿಯೋರು ಅದು ಕರೆಕ್ಟಾಗಿ ಬರಲ್ಲ. ನೆಕ್ ಮಾತ್ರ 1/2 ಇಂಚಿಗೆ ಮಾರ್ಕು ಇದು ಶೇಪ್ ತೆಗಿತಾ ಇದ್ದೀನಿ. ಇದು ಫ್ರಂಟ್ ಪೀಸು. ನಿಮಗೆ ಫಸ್ಟ್ ಬ್ಯಾಕ್ ಪೀಸ್ ಕಟ್ ಮಾಡಿ ತೋರಿಸ್ಬಿಡ್ತೀನಿ. ಇದು 2 ಇಂಚಸ್ ತೊಗೊಂಡಿದ್ದೀನಿ, ಮತ್ತು ಕೆಳಗಡೆಯಿಂದ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಲೌಸು ಇದು ಬ್ಲೌಸ್ ಕಟ್ಟಿಂಗು. ಇದು ಬ್ಯಾಕ್ ಸೈಡ್ ಪೀಸು ಫಸ್ಟ್ ಮೆಜರ್ಮೆಂಟ್ ಇದು ಮಾರ್ಕಿಂಗ್ ಮಾಡಿರೋದು. ಬ್ಲೌಸ್ಗೆ ಇದು ಬ್ಯಾಕ್ ಪೀಸು. ಕೆಳಗಡೆ ಇದು ಬ್ಯಾಕ್ ಸೈಡು ಬೆಲ್ಟ್ ಬರುತ್ತೆ. ಇದು 2 ಇಂಚಸ್ಸು. ಫಸ್ಟು 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮತ್ತು ಕೆಳಗಡೆಯಿಂದ ಮೇಲಕ್ಕೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು 2 ಇಂಚಸ್ ಬಿಟ್ಬಿಟ್ಟು ಲೆಂತು 13 ತಗೊಂಡಿದ್ದೀನಿ. ಈ ಕಡೆನೂ ಓಪನ್ ಸೈಡು ಬೆಲ್ಟಿಂದ ಬಿಟ್ಬಿಟ್ಟು 13 ಇಂಚಸ್ ತೊಗೊಂಡಿದ್ದೀನಿ. ಮೇಲಿಂದ ಕೆಳಗಡೆಗೆ 5 ಇಂಚಸ್ಸು. ಇದು ನೆಕ್ಕು 2 ಇಂಚಸ್ಸು, ಶೋಲ್ಡರ್ 3 ಇಂಚಸ್ಸು, ನೆಕ್ಕು ಡೀಪು 5 ಇಂಚಸ್ಸು. ಈ ಶೋಲ್ಡರಿಂದ ಸ್ಲೀವ್ಸ್ಗೆ ಮಾರ್ಕಿಂಗು 5 ಇಂಚಸ್ಸು. ಇದು ಫುಲ್ಲು ಲೆಂತು 13 ಇಂಚಸ್ಸು. ಇದು ಅಷ್ಟೇ 13 ಇಂಚಸ್ಸು. ಬೆಲ್ಟ್ ಫುಲ್ಲು 2 ಇಂಚಸ್ಸು. ಇದು 1/2 ಇಂಚಿಗೆ ಮಾರ್ಕಿಂಗ್ ಮಾಡಿದರೆ 1.5 ಇಂಚ್ ಬರುತ್ತೆ. ಫೋರ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಡಾಟ್ ಬರುತ್ತೆ ಇದು. ಈ ಸೆಂಟರಿಂದ ನೋಡಿಕೊಂಡು 4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಬೇಕು ಕರೆಕ್ಟಾಗಿ. 4 ಇಂಚಿಗೆ ಮಾರ್ಕಿಂಗ್ ಆದಮೇಲೆ ನೋಡಿ 1/2 ಇಂಚ್ ಈ ಕಡೆಗೆ 1/2 ಇಂಚ್ ಈ ಕಡೆಗೆ ಮಾರ್ಕ್ ಮಾಡ್ಕೊಬೇಕು. ಲೆಂತು 3 ಇಂಚಸ್ಸು. ನೆನಪಿರಲಿ, ಇದು ಬ್ಲೌಸ್ಗೆ ಬರೋ ಡಾಟು ಬ್ರಾಗೂ ಹೇಳ್ಕೊಟ್ಟಿದ್ದೀನಿ, ಸೇಮ್ ಸೈಜು. ಇದು 1 ಇಂಚ್ ಅಗಲ. ಇದು ಡಬಲ್ ಫೋಲ್ಡಿಂಗ್ ಮೇಲೆ 1/2 ಇಂಚೆ ಬರುತ್ತೆ. ಇದು 3 ಇಂಚಸ್ ಲೆಂತು. ಇವಾಗ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ.
ನೋಡಿ ಈ ಥರ ಬರುತ್ತೆ. ಒಂದು ಸೈಡೇ ಮಾರ್ಕಿಂಗ್ ಅಲ್ವಾ, ಈ ಸೈಡೇನು ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ ಫುಲ್ಲು. ಇದು ಬ್ಯಾಕ್ ಪೀಸ್ ಮಾತ್ರ ಬ್ಲೌಸ್ದು, ನೆನಪಿರಲಿ. ಇದು 10 ಅನ್ನೋದು ಡಬಲ್ ಫೋಲ್ಡಿಂಗ್ ಮೇಲೆ ನಾವು ತಗೊಂಡಿರೋ ಬ್ರಾಡ್ನೆಸ್ಸು. ಇದು ಬ್ರಾಡ್ನೆಸ್ಸು 10 ಇಂಚಸ್ಸು. ಇದು ಲೆಂತು 13 ಇಂಚಸ್ಸು. 2 ಇಂಚ್ ಬಿಟ್ಬಿಟ್ಟು 2 ಇಂಚಸ್ ಸೇರಿಸಿದ್ರೆ 15 ಇಂಚಸ್ ಬರುತ್ತೆ. ನೆಕ್ಕು 2 ಇಂಚಸ್ಸು, ಶೋಲ್ಡರು 3 ಇಂಚಸ್ಸು, ನೆಕ್ ಲೆಂತ್ 5, ಸ್ಲೀವ್ಸ್ ಲೆಂತ್ 5. ಈ ಡಾಟ್ ಅನ್ನೋದು 3 ಇಂಚಸ್ ಲೆಂತು, 1 ಇಂಚೆ ಫೋಲ್ಡಿಂಗ್ ಮಾಡೋಕ್ಕೆ ಹಾಫ್ ಇಂಚೆ ನೆನಪಿರಲಿ. ಇದು ಫಸ್ಟು ಹಾಫ್ ಇಂಚೆ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು. ಇವಾಗ ಮಾರ್ಕ್ ಮಾಡಿದ್ದೀನಲ್ಲ ಇದನ್ನು ಇಷ್ಟು ಮಾತ್ರ. ಆಮೇಲೆ 1.5 ಇಂಚೆ ಫೋಲ್ಡಿಂಗ್ ಮಾಡ್ಕೊಬೇಕು ಸ್ಟಿಚಿಂಗ್ ಮಾಡೋವಾಗ. ನೋಡಿ ಈ ಥರ ಬರುತ್ತೆ. ಬ್ಲೌಸು ಫ್ರಂಟ್ ಪೀಸ್ಗೆ ಕಟಿಂಗು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇದು ಸೇಮು. ನೆಕ್ಕು 2 ಇಂಚಸ್ಸು, ಶೋಲ್ಡರು 3 ಇಂಚಸ್ಸು, ನೆಕ್ಕು ಕೆಳಗಡೆಗೆ 5 ಇಂಚಸ್ಸು. 5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸ್ಲೀವ್ಸು 5 ಇಂಚಸ್ಸು. ಈ ಥರ ಶೇಪ್ ಮಾಡ್ಕೊಬೇಕು. ಇದು ನೆಕ್ಕು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಹತ್ರ ಫ್ರಂಟು ಶೇಪ್ಗೆ ಹಾಫ್ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಬೇಕು. ಬ್ಯಾಕ್ಗೆ 1 ಇಂಚಿಗೆ ಮಾಡಿದ್ದೀವಿ. ನೆಕ್ಕು ಕೆಳಗಡೆ 6 ತಗೊತಾ ಇದ್ದೀನಿ. ಇದು ಸ್ಲೀವ್ಸ್ ಕೆಳಗಡೆ 6. ಎರಡು ಇಂಚ ಬರಬೇಕು, 2 ಇಂಚ ಇಲ್ಲ. ಇದು ಪೇಪರ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಸ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಆಮೇಲೆ ನಿಮಗೆ ಪೂರ್ತಿ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಇದು 3 ಇಂಚಿಗೆ 1.5 ಇಂಚ್ ಕೆಳಗಡೆ ತಗೊಂಡಿದ್ದೀನಿ. ಇಲ್ಲಿಂದ 1.25 ಇಂಚ್ ಇದೆ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತಗೊಂಡಿದ್ದೀನಿ. ಡಿಫ್ರೆಂಟ್ ತೋರಿಸ್ತಾ ಇದ್ದೀನಿ ಎಷ್ಟು ಕೆಳಗಡೆ ಬರುತ್ತೆ ಅಂತ. ನೋಡಿ, 1.25 ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ
1/4ಗೆ ಡೌನ್ ಬರುತ್ತೆ ಮತ್ತು ಈ 6ಗೆ ಸೇರುತ್ತೆ ಈ ಕಡೆ. ಈ ಥರ ಶೇಪ್ ತಗೊಬೇಕು, ಆವಾಗ ಇಲ್ಲಿ ಕಪ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಶೋಲ್ಡರು 3 ಇಂಚಸ್ಸು, ನೆಕ್ಕು 2 ಇಂಚಸ್ಸು, ನೆಕ್ಕು ಡೀಪ್ 5, ಸ್ಲೀವ್ಸು 5, ಇದು ಫುಲ್ಲು ಬ್ರೌನೆಸ್ಸು 10 ಇಂಚಸ್ಸು, ಸ್ಲೀವ್ ನೆಕ್ಕಿಂದ ಕೆಳಗಡೆಗೆ 6 ತಗೊಂಡಿದ್ದೀನಿ, ಸ್ಲೀವ್ಸಿಂದ ಕೆಳಗಡೆಗೆ 6 ತಗೊಂಡಿದ್ದೀನಿ, ಮತ್ತು ಎಕ್ಸ್ಟ್ರಾ 1/4 ತೊಗೊಂಡಿದ್ದೀನಿ. ನಾನು 2 ಇಂಚ್ ಅಂತ ಬರಿತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚೆ ತಗೊಂಡಿದ್ದೀನಿ. ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ ಶೇಪ್ ಅನ್ನೋದು. ಇದು 2 ಕಡೆ ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಡಾಟು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಕೆಳಗಡೆಯಿಂದ 2.5 ಇಂಚಸ್ ತಗೊತಾ ಇದ್ದೀನಿ. ಈ ಸೆಂಟರ್ ನೋಡ್ಕೊಂಡಿದ್ದು 2 ಕಡೆ 5 ಇಂಚ್ ತಗೊಬೇಕು, ಅಂದರೆ 2.5 ಇಂಚಸ್ 2.5 ಇಂಚಸ್ಗೆ. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಗ್ಯಾಪ್ ತಗೊತಾ ಇದ್ದೀನಿ. ಅಲ್ಲಿಂದ ಸ್ಟ್ರೈಟ್ಗೆ ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು 2 ಇಂಚಸ್ ಬರುತ್ತೆ. ಡಬಲ್ ಫೋಲ್ಡಿಂಗ್ ಮೇಲೆ 1 ಇಂಚ್ ಬರುತ್ತೆ. ಆಮೇಲೆ ಇದು ನೋಡಿ ಈ ಥರ ಬರಬೇಕು ಶೇಪ್ ಅನ್ನೋದು. ಸೇಮ್ ಅದೇ ಥರ ಇದನ್ನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ.
ಇದು 2.5 ಇಂಚಸ್ಗೆ, ಇದು 2 ಇಂಚಸ್ಗೆ ಬ್ರಾಡ್ನೆಸ್ಸು. ಇದು ಲೆಂತು 2.5 ತೊಗೊಂಡಿದ್ದೀನಿ. ಈ ಥರ ಬರಬೇಕು. ಇದೇ ಥರ ಮಾರ್ಕಿಂಗ್ ಮಾಡಿ ಪೇಪರಲ್ಲಿ ಸ್ಟಿಚಿಂಗ್ ಮಾಡಿ ಇದಕ್ಕೆ ಶೇಪ್ ಪಟ್ಟಿ ಬರುತ್ತೆ ಕೆಳಗಡೆ, ಅದನ್ನು ಹೇಳ್ಕೊಡ್ತೀನಿ. ಇದು ಕಟಿಂಗ್ ಮಾಡ್ಕೊಬೇಕು. ಉಕ್ಸ್ ಪಟ್ಟಿ ಬರುತ್ತೆ. ನಾವು ಬ್ಲೌಸು ಬ್ರಾಡ್ನೆಸ್ ಎಷ್ಟು ತೊಗೊಂಡಿದ್ದೀವೋ ಇದನ್ನು ಅಷ್ಟೇ ಬ್ರಾಡ್ನೆಸ್ ತೊಗೊಬೇಕು. ಅದು 10 ಇಂಚಸ್ ತೊಗೊಂಡಿದೆ. ಇದು 10ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು 4, ಈ ಕಡೆ 3.5, ಇಲ್ಲಾಂದರೆ 3 ತೊಗೊಬೋದು, ನಮ್ಮ ಇಷ್ಟ. ಇದೇ ನಿಮಗೆ ಶೇಪ್ ಮಾಡಿ ತೋರಿಸ್ತೀನಿ. ಈ ಥರ ಬರಬೇಕು ಶೇಪ್ ಅನ್ನೋದು. ಇದು ಡಬಲ್ ಪೀಸ್ ತಗೊಬೇಕು. ಇದು 2 ಇದೆಯಲ್ವ, ಇದೇ ಥರ 2 ತೊಗೊಬೇಕು. ಇದು ಸ್ಟಿಚಿಂಗ್ ಮಾಡಿ 1/4 ಇಂಚಿಗೆ ಮತ್ತೆ ಉಲ್ಟಾ ಮಾಡಿ ಅದ್ರ ಮೇಲೆ ಮತ್ತೆ ಸ್ಟಿಚಿಂಗ್ ಮಾಡ್ಕೊಬೇಕು. ಆಮೇಲೆ ಇದು ಶೇಪೆಲ್ಲ ಸ್ಟಿಚಿಂಗ್ ಮಾಡಿದ ಮೇಲೆ ಇದನ್ನು ಇದಕ್ಕೂ ಜಾಯಿಂಟ್ ಮಾಡ್ಕೊಬೇಕು. ಇದು 1/4 ಇಂಚೆ ಹಿಡಿದು ಸ್ಟಿಚಿಂಗ್ ಮಾಡಿಕೊಂಡು ಇದು ತುದಿಗೆ ಬರಬೇಕು. ಇದು ಅಷ್ಟೇ 1/4 ಇಂಚೆ ಸ್ಟಿಚಿಂಗ್ ಮಾಡಿ ತುದಿಗೆ ಬರಬೇಕು. ಡಬಲ್ ಫೋಲ್ಡಿಂಗ್ ಮೇಲೆ ನೆನಪಿರಲಿ, ಡಬಲ್ ಫೋಲ್ಡಿಂಗ್ ಮೇಲೆ 1/4 ಇಂಚೆ, ಇದು ಡಬಲ್ ಫೋಲ್ಡಿಂಗ್ ಮೇಲೆ 1/4 ಇಂಚೆ, ಇದು ಡಬಲ್ ಫೋಲ್ಡಿಂಗ್ ಮೇಲೆ 1/4 ಇಂಚೆ, ಇದು ಮಾತ್ರ ಡಬಲ್ ಫೋಲ್ಡಿಂಗ್ ಮೇಲೆ 1 ಇಂಚೆ ಈ ತುದಿಗೆ ಬರಬೇಕು. ಈ ಥರ ಹಿಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು. ಇದಾದಮೇಲೆ ಇದು ಸ್ಟಿಚಿಂಗ್ ಕೆಳಗಡೆ ಆದಮೇಲೆ ಇದಕ್ಕೆ ಜಾಯಿಂಟ್ ಮಾಡ್ಕೊಬೇಕು. ಆಮೇಲೆ ಉಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾಡ್ಕೊಬೇಕು. ನಾವು ಬ್ರಾಗೆ ಉಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾಡಿದ್ದೀವಲ್ಲ, ಲಾಂಗ್ ಬ್ಲೌಸ್ಗೆ, ಬ್ರಾಗೆ, ಅಜ್ಜಿ ಬ್ಲೌಸ್ಗೆ, ಆ ಥರ ಇದಕ್ಕೂ ಸ್ಟಿಚಿಂಗ್ ಮಾಡ್ಕೊಬೇಕು. ಆಮೇಲೆ ನೆಕ್ಕು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು. ನೆನಪಿರಲಿ. ನೋಡಿ, ಇದು ಡಬಲ್ ಫೋಲ್ಡಿಂಗ್ ಮೇಲೆ 2 ಪೀಸ್ ಇದೆ. ನೋಡಿ, 2 ಪೀಸು. ಓಪನ್ ಅನ್ನೋದು ನಮಗೆ ಯಾವಾಗಲೂ ಆಪೋಸಿಟಲ್ಲಿರಬೇಕು. ಓಪನ್ ನಮ್ಮ ಕಡೆ ಇದ್ಬಿಟ್ರೆ ಇದು 4 ಪೀಸಸ್ ಬಂದ್ಬಿಡುತ್ತೆ. ಸ್ಲೀವ್ಸು ಓಪನ್ ಆಗಿಬಿಡುತ್ತೆ. ನೋಡಿ, ಕೆಳಗಡೆಯಿಂದ ಮೇಲಕ್ಕೆ 7 ಇಂಚಸ್ಸು. ಈ ಕಡೆನೂ ಸೇಮು 7 ಇಂಚಸ್ ತೊಗೊತಾ ಇದ್ದೀನಿ. ಮತ್ತು ಮೇಲಿಂದ ಕೆಳಗಡೆಗೆ 3 ಇಂಚಸ್ಸು. ಇದು ಸ್ಲೀವ್ಸು ಫಿಟ್ಟಿಂಗ್ಗೆ 6.5 ತೊಗೊತಾ ಇದ್ದೀನಿ.
1 ಇಂಚ್ ಫೋಲ್ಡಿಂಗ್ಗೆ ಇದು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ಈ ಥರ ಬರುತ್ತೆ. ಮತ್ತು ಇದನ್ನು ಶೇಪ್ ತೆಗಿಬೇಕು. ಈ ಥರ ನೆನಪಿರಲಿ. ನೋಡಿ, ಈ ಥರ ಬರಬೇಕು ಸ್ಲೀವ್ಸು. ಇದು 7 ಲೆಂತು. ಇದು ಮೇಲಿಂದ ಕೆಳಗಡೆಗೆ ಫುಲ್ಲು 7 ತೊಗೊಂಡಿದ್ದೀನಿ. ಇದು ಮೇಲಿಂದ ಕೆಳಗಡೆಗೆ 3 ಇಂಚಸ್ಸು. ಇದು ಕೆಳಗಡೆ ಬ್ರೌಡ್ನೆಸ್ಸು 6.5. ಇದು ಫೋಲ್ಡಿಂಗ್ಗೆ 1 ಇಂಚೆ. ಇಲ್ಲಿಂದ ಮೇಲಿಂದ ಕೆಳಗಡೆಗೆ 3 ಇಂಚಸ್ಸು ನೆನಪಿರಲಿ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಈ ಶೇಪ್ ಅನ್ನೋದು 2 ಪೀಸ್ಗೆ ಮಾತ್ರ ತೆಗಿಬೇಕು, ಫ್ರಂಟಿಗೆ ಬರುತ್ತದು. ನಾಲ್ಕು ಪೀಸನ್ನು ಶೇಪ್ ತೆಗಿಬಾರ್ದು. ಈ ಥರ ಬರಬೇಕು. ಇದು ಬ್ಲೌಸ್ದು ಬ್ಯಾಕ್ ಪೀಸು, ಇದು ಫ್ರಂಟ್ ಪೀಸು, ಅದು ಶೇಪ್ ಪಟ್ಟಿ, ಇದು ಉಕ್ಸ್ ಪಟ್ಟಿ, ಇದು ಸ್ಲೀವ್ಸ್ ಬರುತ್ತೆ, ನೆನಪಿರಲಿ. ಓಕೆ ಇವರೇ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.